ಇವತ್ತೊಂದು ಸಖತ್ತಾಗಿರುವಂತಹ ಚಿಕನ್ ದಮ್ ಬಿರಿಯಾನಿ ಮಾಡೋಣ. ಅದು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು. ತುಂಬ ಸಿಂಪಲಾಗಿ ಮಾಡ್ತಾ ಇರೋದು. ಬನ್ನಿ ನಿಮಗೆ ನಾನು ಅದನ್ನು ಡೀಟೇಲಾಗಿ ಹೇಳಿಕೊಡ್ತೀನಿ. ಅದಕ್ಕೋಸ್ಕರ ಮೊದಲು ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮೆಣಸಿನ ಹುಡಿ ಹಾಕ್ಕೊಳ್ಳಿ, ಆಮೇಲೆ ಅರಿಶಿನ ಹುಡಿನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೈಮ್ ಜ್ಯೂಸು ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದನ್ನು ಮುಚ್ಚಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರಿಗೆ 2 ಟೊಮೆಟೊ, ಒಂದು ಈರುಳ್ಳಿ, ಆಮೇಲೆ ಕೈಯಲ್ಲಿ ಎಷ್ಟು ಹಿಡಿತೋ ಅಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡ್ಬಿಟ್ಟು 1-2 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ಬರಬೇಕು. ಇದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗಿಬೇಕು. ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ಕೊಳ್ಳಿ. ರುಬ್ಬಿಟ್ಟಿರೋ ಮಸಾಲೆನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕಲರು ಬರಬೇಕು. ಆಮೇಲೆ 1/4 ಕಪ್ ಮೊಸರನ್ನು ಸೇರಿಸ್ಕೊಂಡು ಪುನಃ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನನ್ನು ಹಾಕ್ಕೊಳ್ಳಿ. ನಿಮಗೆ ಬೇಕಿದ್ರೆ ಇದನ್ನು ಫ್ರೈ ಮಾಡಿ ಕೂಡ ಹಾಕ್ಬೋದು, ಆಯಿತಾ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಕುಕ್ಕರಿಗೆ 2 ಟೀ ಸ್ಪೂನಷ್ಟು ತುಪ್ಪ, ಆಮೇಲೆ ಗರಂ ಮಸಾಲ ಐಟಮ್ ಎಲ್ಲ ಕೂಡ ಹಾಕ್ಕೊಳ್ಳಿ. ನಿಮ್ಮ ಬಳಿ ಏನಿದೆಯೋ ಅದು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ಲ ಅದು ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅಕ್ಕಿ, ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿರೋದು 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಸೋಸಿ ಹಾಕಿರೋದು. ನೆಕ್ಸ್ಟ್ ಅದರ ಡಬ್ಬಲು ನೀರು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಬಂದ ಮೇಲೆ ಇದನ್ನು ಬೇಯಿಸಬೇಕು. ನಾನಿಲ್ಲಿ ನೀರು ಬಿಳಿ ಇದೆ ಅಂತ ಅಂದ್ಕೋಬೇಡಿ, ಅದು ನಾವು ಪನ್ನೀರ್ ಮಾಡುವಾಗ ಅದರ ಎಕ್ಸ್ಟ್ರಾ ನೀರು ಇರುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡಿರೋದು. ನೋಡಿ ಇಲ್ಲಿ ಚಿಕನ್ಗೆ ಸ್ವಲ್ಪ ಫ್ರೈ ಮಾಡಿಟ್ಟ ಈರುಳ್ಳಿ, ಗರಂ ಮಸಾಲೆನೂ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ಇನ್ನು ದಮ್ ಹಾಕ್ಕೋಣ. ನೋಡಿ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಆಮೇಲೆ ತಳಭಾಗಕ್ಕೆ ಚಿಕನ್, ಆಮೇಲೆ ಅದರ ಮೇಲ್ಗಡೆ ಅನ್ನ, ಸ್ವಲ್ಪ ಫ್ರೈಡ್ ಆನಿಯನ್, ನಟ್ಸ್ ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ, ಚಿಕನ್ ಮಸಾಲೆ. ಅದರ ಮೇಲ್ಗಡೆ ಪುನಃ ಬಿರಿಯಾನಿ ಎಲ್ಲ ಇಟ್ಕೊಂಡು ಪುನಃ ಅದೇ ರೀತಿ ಹಾಕ್ಕೊಂಡ್ಬಿಟ್ಟು ಹಾಲಿಗೆ ಸ್ವಲ್ಪ ಅರಿಶಿನ ಹುಡಿನೂ ಹಾಕ್ಕೊಂಡ್ಬಿಟ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ದಮ್ ಮಾಡಬೇಕು. ಕಡಿಮೆ ಉರಿಯಲ್ಲಿ, ಅಂದರೆ ಅದರ ವಿಸಿಲೆಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಮೇಲ್ಗಡೆ ಆವಿ ಬರುವ ತನಕ ಅದನ್ನು ಬಿಸಿ ಮಾಡಬೇಕು. ನೋಡಿ ಸಖತ್ತಾಗಿರುವಂತಹ ಒಂದು ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಎಲ್ಲಿಂದ ಓಪನ್ ಮಾಡಬೇಕಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೂ. ನೋಡಿ ಈ ರೀತಿ ಇದೆ. ಇಷ್ಟ ಆಯ್ತಲ್ಲ ನಿಮಗೆ? ನೀವು ಕೂಡ ರೆಡಿ ಮಾಡ್ತಿಲ್ಲ ಅಲ್ವಾ? ಈ ರೀತಿ ಸಖತ್ತಾಗಿರುತ್ತೆ, ಮಿಸ್ ಮಾಡಬೇಡಿ. ಆಮೇಲೆ ಈ ಪೇಜು ಕೂಡ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇನ್ನೂ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪೀಸ್ ಎಲ್ಲ ಬರ್ತಾ ಇರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ ನಮ್ಮ ಚಿಕನ್ ಬಿರಿಯಾನಿ. ಇಷ್ಟ ಆಯ್ತಲ್ವಾ? ಓಕೆ, ಥ್ಯಾಂಕ್ ಯು.